ವಿಠಲ ರುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಗುರುರಾಜ ಪುರುಷ 11 ಜೂನ್ 1982 7 ಗಂಟೆ 30 ನಿಮಿಷ. ರಾಯಚೂರಲ್ಲಿ ಜನನ. ಶ್ರವಣ ನಕ್ಷತ್ರ, ಮಕರ ರಾಶಿ, ಧನು ಲಗ್ನ. ಮಕರ ರಾಶಿ, ಶ್ರವಣ ನಕ್ಷತ್ರ ಒಳ್ಳೆ ನಕ್ಷತ್ರ ರೀ. ಟೋಟಲ್ 27 ನಕ್ಷತ್ರಗಳಲ್ಲಿ ಶ್ರವಣ ನಕ್ಷತ್ರ ಶ್ರೇಷ್ಠ ಅಂತ ಹೇಳ್ತೇವೆ. ಯಾಕೆ ಅಂದರೆ ಇದನ್ನ ಲಕ್ಷ್ಮೀ ಪಾದಕ್ಕೆ ಹೋಲಿಸ್ತೇವೆ ನಾವು. ಹೌದು, ಲಕ್ಷ್ಮೀ ಪಾದ ಶ್ರವಣ ನಕ್ಷತ್ರ. ಹೌದು, ಬಹಳ ಬುದ್ಧಿವಂತರು, ವಾಕ್ಚಾತುರ್ಯ ಎಲ್ಲವೂ ಇವರಲ್ಲಿರುತ್ತೆ. ಹೌದು, ನೋಡೋಣ. ಯೋಗ, ವೈದ್ಯತಿ ಯೋಗ. ವೈದ್ಯತಿ ಯೋಗ ವೈದ್ಯತಿ ಯೋಗ, ನೋ ಪ್ರಾಬ್ಲಮ್. ಬನ್ನಿ, ಹಾಗಾದರೆ ಜಾತಕದಲ್ಲಿ ಏನಿದೆ ನೋಡೋಣ. ಒಂದು, ನೀವು ನಿಮ್ಮ ವ್ಯಕ್ತಿತ್ವ. 2 ವ್ಯವಹಾರ. 3 ಪರಾಕ್ರಮ. 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ. 5 ವಿದ್ಯೆ. 6 ಕಷ್ಟಗಳು. 7 ದಾಂಪತ್ಯ. 8 ಶತ್ರು. 9 ಲಾಭ. 10 ಕೆಲಸ. 11 ಲಾಭ. 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, ಅದು 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6 ರಿಂದ 24 ಇರಬೇಕು. 0 to 6 ಅಂದರೆ 0 to 10 years ಅಂತ ಅರ್ಥ. 24 to 29 ಅಂದರೆ 65 ರಿಂದ 100 ವರ್ಷ. 6 ರಿಂದ 11 15 ರಿಂದ 60 ವರ್ಷ. ಇದನ್ನ ನಾವು ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನ ನಾವು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ. ಇದನ್ನ ಯೌವನಾವಸ್ಥೆ ಅಂತ ಕರಿತೀವಿ. ಯಾವುದೇ ಗ್ರಹ ಯೌವನಾವಸ್ಥೆಯಲ್ಲಿದ್ದರೆ 100ಕ್ಕೆ 100 ಫಲ ಕೊಡ್ತವೆ. ಇಲ್ಲ ಅಂದರೆ ಇಲ್ಲ, ಕೊಡೋದಿಲ್ಲ. ಮತ್ತು ಉಚ್ಚ ನೀಚ ರಾಹು ಕೇತುಗೆ ಈ ರೂಲ್ಸ್ ಅಪ್ಲೈ ಆಗುವುದಿಲ್ಲ. ನೋಡಿ, 1 4 7 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. ಅದೇ ರೀತಿ 1 5 9 ತ್ರಿಕೋಣ ಆದರೆ 6 8 12 ಭಾರಿ ಕೆಟ್ಟ ಸ್ಥಾನ. 3 50-50 ಅಂತ ಹೇಳ್ತೀವಿ ನಾವು. ಹೌದು, ನೋಡಿ. ಧನು ಲಗ್ನದ ಯೋಗಕಾರಕ ಗ್ರಹಗಳು 1ನೇದೇ ಬಂದು ಗುರು, 2ನೇದು ಬಂದು ಕುಜ, 3ನೇದು ಬಂದು ಬುಧ, 4ನೇದು ಬಂದು ಸೂರ್ಯ. ತಾತ್ಕಾಲಿಕ ಮಿತ್ರ ಶನಿ ಆದರೆ ರಾಹು ಕೇತು ಅತಿ ದೊಡ್ಡ ವಿರೋಧಿಗಳು. ಅತಿ ದೊಡ್ಡ ವಿರೋಧಿ ಚಂದ್ರ ಮತ್ತು ಶುಕ್ರ. ಚಂದ್ರ ವಿರೋಧಿ ಧನು ಲಗ್ನಕ್ಕೆ, ದೊಡ್ಡ ವಿರೋಧಿ. ಬನ್ನಿ, ಗ್ರಹಗಳ ಸ್ಥಿತಿಯನ್ನ ನೋಡೋಣ. ವಕ್ರೀಯ ಬುಧ, ವಕ್ರೀಯ ಗುರು, ವಕ್ರೀಯ ಶನಿ, ಉಚ್ಚ ಆಗಲಿ, ಉಚ್ಚ ಸ್ಥಾನದಲ್ಲಿ ಕೇತು ಮತ್ತು ರಾಹು. ನೀಚ ಗ್ರಹ ಜಾತಕದಲ್ಲಿ ಯಾವುದೂ ಇಲ್ಲ. ಹಾಗಾಗಿ ನೋಡಿ, 1ನೇ ಭಾವ ಇದು ಕರೆಕ್ಟಾ, ಕೇಂದ್ರ. ಇದು 4ನೇ ಭಾವ ಕೇಂದ್ರ. ಇದು 7ನೇ ಭಾವ ಕೇಂದ್ರ. ಇದು 10ನೇ ಭಾವ ಕೇಂದ್ರ. ನೋಡಿ, ನಾನು ಹೇಳೋದನ್ನ ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಕೇಂದ್ರದಲ್ಲಿ ರಾಹು ಕೇತು ಉಚ್ಚ ಆಗಲಿ ನೀಚ ಆಗಲಿ ಬರಬಾರದು. ಯಾಕಂದ್ರೆ ರಾಕ್ಷಸ ಗ್ರಹಗಳಂತಾನೆ ಕರಿತೀವಿ. ಒಬ್ಬರಿಗೆ ಒಳ್ಳೇದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು, ಅದು ಸೆಕೆಂಡ್ರಿ. ಬಟ್ ಧನು ಲಗ್ನಕ್ಕೆ ವಿರೋಧಿಗಳನ್ನೇ ಉಚ್ಚ ಆಗಲಿ ನೀಚ ಆಗಲಿ ತಟಸ್ಥರಾದ್ರೂ ಇಲ್ಲಿ ಕಾಳ ಸರ್ಪ ದೋಷವನ್ನು ಜನರೇಟ್ ಮಾಡ್ತಾನೆ. ಒಳ್ಳೇದಲ್ಲ ಇದು. ಒಳ್ಳೆ ಗುಣಗಳಿರ್ಬೋದು, ಒಳ್ಳೆ ವ್ಯವಹಾರ ಇರ್ಬೋದು, ಒಳ್ಳೆ ಸಂಬಂಧಗಳನ್ನ ಬೆಳೆಸ್ಕೋಬಹುದು. ಇಲ್ಲ ಅಂತ ಅಂದ್ರೆ ಏಳಿಗೆ ಅಂತ ಏನಿರುತ್ತಲ್ಲ, ಗ್ರೋತ್,
ಮಾನಸಿಕ ಹಾಗೂ ದೈಹಿಕ, ಫೈನಾನ್ಷಿಯಲಿ, ಫ್ಯಾಮಿಲಿ ವೈಸು ಬಹಳ ತೊಂದರೆಗೀಡಾಗ್ತೀರಾ. ಹೌದು, ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಬಹಳ ತೊಂದರೆಗೀಡಾಗ್ತೀರಾ ನೀವು. ಸುಮ್ಮನೆ ಅನ್ನೆಸೆಸರಿ ಇಲ್ಲಬಾರದೆಲ್ಲ ತೊಂದರೆಗಳು ನಿಮಗೆ ಬರುತ್ತೆ. ಇಲ್ಲಬಾರದ ಅಪವಾದ, ವಿವಾದ, ಕಷ್ಟಗಳು, ಸಾಲ ಇವೆಲ್ಲವೂ ಶುರುವಾಗುತ್ತೆ. ಕಾಳಸರ್ಪ ದೋಷ ಒಳ್ಳೆಯದಲ್ಲ ಸರ್. ಹೌದು, ಸ್ವಪ್ನದಲ್ಲಿ ನಾಗ ಬಂದ್ರೆ 100ಕ್ಕೆ 100 ಆಕ್ಟಿವ್ ಆಗಿದೆ ಅಂತಾನೆ ಅರ್ಥ. ಹೌದು, ಶಾಂತಿ ಬಹಳ ಮುಖ್ಯ. ಸ್ವಪ್ನದಲ್ಲಿ ನಾಗ ಬರಬಾರದು. ನಿಮಗೆ ಮೋಸ್ಟ್ ಪ್ರಾಬಬ್ಲಿ ಬರುತ್ತೆ ಅನ್ಕೋತೀನಿ ಗುರುರಾಜ್ ಅವರೇ. ದಿಸ್ ಇಸ್ ನಾಟ್ ಗುಡ್, ಇಟ್ ಇಸ್ ನಾಟ್ ಫೇರ್. ಬೇಡ, ದಯವಿಟ್ಟು ಕಾಳಸರ್ಪ ದೋಷ ನಿವಾರಣೆ ಮಾಡ್ಕೊಳ್ಳಿ. ನೋಡಿ, ಗುರು 11ನೇ ಮನೆಯಲ್ಲಿದ್ದಾನೆ. ಸೊ ಕೇತು ಇಲ್ಲಿ ಒಳ್ಳೆ ಫಲವನ್ನೇ ಕೊಡ್ತಾನೆ. ಹೌದು, ನೋಡಿ ಒಂದೇ ಹೇಳ್ತೀನಿ, ರಾಹು ಕೇತು ಒಬ್ಬರೇ ಇದ್ರೆ ಬಹಳ ಒಳ್ಳೆಯದು. ಇಲ್ಲ ಅಂದ್ರೆ ಅವರು ಯಾರ್ದಾರ ಜೊತೆ ಸೇರಿದ್ರೆ ದೋಷವನ್ನೇ ಜನರೇಟ್ ಮಾಡ್ತಾರೆ. ಇಲ್ಲಿ ನಿಮ್ಮ ಜಾತಕದಲ್ಲಿ ರಾಹು ಆಗಲಿ ಕೇತು ಆಗಲಿ ಒಬ್ಬೊಬ್ಬರೇ ಇದ್ದಾರೆ. ಹಾಗಾಗಿ ಇಲ್ಲಿ ಕೇತು ಗುರುವಿನ ಮನೆಯಲ್ಲಿದ್ದಾನೆ. ಗುರು 11ನೇ ಮನೆಯಲ್ಲಿ 11ನೇ ಸ್ಥಾನದಲ್ಲಿ ಇರೋದ್ರಿಂದ 100ಕ್ಕೆ 100 ಕೇತು ಇಲ್ಲಿ ಒಳ್ಳೆ ಫಲವನ್ನೇ ಕೊಡ್ತಾನೆ. ಒಳ್ಳೆ ವ್ಯಕ್ತಿತ್ವವನ್ನು ಬೆಳೆಸ್ತಾನೆ. ಒಳ್ಳೆ ಜವಾಬ್ದಾರಿ ಇರುತ್ತೆ. ದೇವರ ಮೇಲೆ ವಿಪರೀತ ನಂಬಿಕೆ ಇರುತ್ತೆ. ಹಿರಿಯರಿಗೆ ಬಹಳ ರೆಸ್ಪೆಕ್ಟಬಲ್ ಆಗಿ ನಡ್ಕೋತೀರಿ. ಕಿರಿಯರನ್ನು ಅಷ್ಟೇ ಪ್ರೀತಿಸ್ತೀರಿ. ಜೀವನವನ್ನು ಸೊಗಸಾಗಿ ಆಧ್ಯಾತ್ಮಿಕ ಧರ್ಮವನ್ನ ಪಾಲಿಸುವಂತ ವ್ಯಕ್ತಿ ನೀವಾಗಿರ್ತೀರಿ. ಒಳ್ಳೆ ಗುಣಗಳನ್ನೇ ಬೆಳೆಸ್ಕೊಂಡಿರ್ತೀರಿ. ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ. ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ. ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ. ಒಳ್ಳೆ ಇಮೇಜ್ ಅನ್ನ ಬೆಳೆಸ್ಕೊಂಡಿರ್ತೀರಿ. ಒಳ್ಳೆ ಬುದ್ಧಿವಂತಿಕೆ ನಡೀತೀರಿ. ಒಳ್ಳೆ ಗ್ರಾಸ್ಪಿಂಗ್ ಪವರ್ ಇರುತ್ತೆ. ಒಳ್ಳೆ ಟೇಸ್ಟ್ ಇರುತ್ತೆ. ಒಟ್ಟಿನಲ್ಲಿ ಜವಾಬ್ದಾರಿತ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ. ಬಹಳ ಬುದ್ಧಿವಂತ, ಜ್ಞಾನವಂತ, ಆಧ್ಯಾತ್ಮಿಕ ಹಾಗೂ ಧರ್ಮವನ್ನ ನಂಬುವಂತ ವ್ಯಕ್ತಿಯಾಗಿರ್ತೀರಿ. ಇಲ್ಲಿ ಕೇತು ಕೊಡುವಂತ ಫಲ. ನೋಡಿ, ಇಲ್ಲಿ ಚಂದ್ರ ಇಟ್ಸ್ ನಾಟ್ ಗುಡ್ ಯಾರ್. 8ನೇ ಮನೆ ಸ್ವಾಮಿ 2ನೇ ಭಾವದಲ್ಲಿ. ಮಾತು ಬಹಳ ಸೂಕ್ಷ್ಮವಾಗಿ ಮಾತಾಡ್ತೀರಿ, ಆದ್ರೆ ಹರ್ಟ್ ಆಗುವಂಗೆ ಮಾತಾಡ್ತೀರಿ. ಮಾತಿನಲ್ಲಿ ಮೃದುತ್ವ ಇದೆ, ಇಲ್ಲ ಅಂತಲ್ಲ, ಆದ್ರೆ ಹರ್ಟ್ ಮಾಡ್ಕೋತೀರಿ. ಒಂಥರ ಸೀರಿಯಸ್ ಇರ್ತೀರಿ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಅದು ಹೋಗಿ ನೋಡಿ, ಇಲ್ಲಿ ಯಾವ ಗ್ರಹ ದೃಷ್ಟಿಯೂ ಇಲ್ಲ. ಇಲ್ಲಿ ಇವನ ಮೇಲೆ ನೋಡಿ, ಇಲ್ಲಿ ಯಾವ ಗ್ರಹ ದೃಷ್ಟಿ ಇದೆ? ಯಾವ ಗ್ರಹ ದೃಷ್ಟಿನೂ ಇಲ್ಲ. ಸೊ ಕೇತು ಛಾಯಾಗ್ರಹ, ಹೌದಾ? ಇದು ಎಲ್ಲೂ ಯಾರಿಲ್ಲ. ಕೇಮಧ್ರುವ ದೋಷ ಇದು. ಕೇಮಧ್ರುವ ದೋಷ ಅಂತ. ಕೇಮಧ್ರುವ ದೋಷ ಹೆಂಗ್ ಎಕ್ಸಾಂಪಲ್ ಹೆಂಗ್ ಕೊಡ್ಬೇಕಂದ್ರೆ, ಒಂದು ಚಿಕ್ಕ ಮಗುನ ತಗೊಂಡೋಗಿ ಹೈವೇದಲ್ಲಿ ಬಿಟ್ರೆ ಅದು ಹೋಗಿ ಹೈವೇದಲ್ಲಿ ಒಂದು ಗಾಡಿ ಬಂದು ಗುದ್ದುತ್ತೆ, ಇಲ್ಲ ಗಾಡಿ ಅದೇ ಹೋಗಿ ಗುದ್ಕೊಳ್ಳುತ್ತೆ. ಅಂದ್ರೆ ಅರ್ಥ, ತಪ್ಪು ನಿರ್ಧಾರಗಳನ್ನ ಮಾಡ್ತೀರಿ ಜೀವನದಲ್ಲಿ, ತಪ್ಪು ಹೆಜ್ಜೆಯನ್ನು ಇಡ್ತೀರಿ, ಮನಸ್ಸು ಕಂಟ್ರೋಲ್ ಆಗಿರೋದಿಲ್ಲ, ಚಂಚಲತೆಯಿಂದ ಕೂಡಿರುತ್ತೆ. ಮಾನಸಿಕವಾಗಿ ಹಿಂಸೆ ಅನುಭವಿಸ್ತೀರಿ. ಅಷ್ಟು ಹೇಳ್ಕೊಳ್ಳೋಷ್ಟು ನಿಮಗೆ ಕಂಟ್ರೋಲ್ ಬರುವುದಿಲ್ಲ ಮನಸ್ಸಿನ ಮೇಲೆ. ವ್ಯವಹಾರಗಳು ಕೆಡ್ತವೆ, ಬಿಹೇವಿಯರ್ ವ್ಯತ್ಯಾಸ ಬರುತ್ತೆ, ಒಳ್ಳೆ ಹ್ಯಾಬಿಟ್ಸ್ ಇರೋದಿಲ್ಲ, ನಡವಳಿಕೆಯಲ್ಲಿ ಬಹಳ ವ್ಯತ್ಯಾಸ ಕಂಡು ಬರುತ್ತೆ. ದುಡ್ಡಿನ ಒಳಹರಿವು ಮತ್ತು ಹೊರಹರಿವು ಕಂಟ್ರೋಲೇ ಇರೋದಿಲ್ಲ. ಅದು ಅಲ್ಲದೆ ಹೊಂದಾಣಿಕೆಯ ಬದುಕು ಬಹಳ ಕಷ್ಟ ಆಗುತ್ತೆ. ಸಂಬಂಧಿಗಳ ಜೊತೆಗೆ ಬೆರೆಯೋದಿಲ್ಲ. ಅದು ಅಲ್ಲದೆ ಊಟದ ವಿಚಾರದಲ್ಲಿ ತಗಾದೆ ಇರುತ್ತೆ. ಹಣವನ್ನು ಸೇವ್ ಮಾಡಿದ್ದು ಯಾವುದು ಉಳಿಯೋದಿಲ್ಲ. ಅದು ಅಲ್ಲದೆ ಪರಿವಾರದ ಸ್ಥಿತಿ ಅಷ್ಟು ಹೇಳ್ಕೊಳ್ಳೋಷ್ಟು ಇರೋದಿಲ್ಲ. ಅದು ಅಲ್ಲದೆ ಇನಿಷಿಯಲಿ ಸ್ಟಡಿ ಅಷ್ಟು ಹೇಳ್ಕೊಳ್ಳೋಷ್ಟು ಮಾಡಿಕೊಂಡಿರಲ್ಲ. ಮಾತಿನಲ್ಲಿ ವಚನತ್ವ ಆಗಲಿ, ವ್ಯಕ್ತಿತ್ವ ತತ್ವ ಆಗಲಿ ಅಥವಾ ಯಾವುದು ಇರೋದಿಲ್ಲ. ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ. ಕೇಮಧ್ರುವ ದೋಷ ಇಲ್ಲಿ ಒಳ್ಳೆಯದಲ್ಲ. ನೋಡಿ, ಕೇತುವಿನ ದೃಷ್ಟಿ ಶುಕ್ರನ ಮೇಲಿದೆ. ಶುಕ್ರ ಯಾರಿವನು? 6ನೇ ಮನೆ ಸ್ವಾಮಿ, 5ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ. ದಿಸ್ ಇಸ್ ಮೋಸ್ಟ್ ಡೇಂಜರಸ್ ನಾಟ್ ಐ ಆಮ್ ಟೆಲಿಂಗ್ ಯು.
ಅಷ್ಟು ಹೇಳ್ಕೊಳ್ಳೋಷ್ಟು ಎಜುಕೇಶನ್ ನಿಮ್ದು ಆಗುವುದಿಲ್ಲ. ದಾಂಪತ್ಯದ ವಿಷಯದಲ್ಲಿ ತಗಾದೆ ಆಗುತ್ತೆ, ಸೆಕ್ಸುವಲ್ ಲೈಫ್ ವಿಪರೀತ ಇರುತ್ತೆ. ಅದು ಅಲ್ಲದೆ ಹೆಣ್ಣು ಮಕ್ಕಳ ಸಹವಾಸ ಭಾಳ ಮಾಡ್ತೀರಾ, ಹೆಣ್ಮಕ್ಳ ಮೇಲೆ ವಿಪರೀತ ಅಟ್ರಾಕ್ಷನ್ ಆಗುತ್ತೆ. ಹೆಚ್ಚಾಗಿ ನಿಮ್ದು ಲವ್ ಮ್ಯಾರೇಜ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಮೋಸ್ಟ್ ಪ್ರಾಬ್ಲಿ ಲವ್ ಮ್ಯಾರೇಜ್ ಆಗಿದ್ರು ಆಶ್ಚರ್ಯ ಪಡುವಂಗಿಲ್ಲ. ಮಕ್ಕಳು ಹುಟ್ಟುತ್ತಾರೆ, ಮಕ್ಕಳು ಹುಟ್ಟಿದ್ರು ಅವರಿಂದ ಯಾವುದೇ ರೀತಿ ಸುಖ ಆಗಲಿ, ಸಂಸ್ಕಾರ ಆಗಲಿ, ನೆಮ್ಮದಿ ಆಗಲಿ ಪಡ್ಕೊಳ್ಳೋದಿಲ್ಲ. ಅದ್ರ ಉಲ್ಟಾ ನೀವು ಅವರಿಂದ ಹಿಂಸೆ ಪಡ್ತೀರಿ, ಅದರಿಂದ ನೋವನ್ನು ಅನುಭವಿಸ್ತೀರಿ, ಅದರಿಂದ ಕಷ್ಟಕ್ಕೆ ಬೀಳ್ತೀರಿ, ಕೆಟ್ಟ ಪಾಪ್ಯುಲಾರಿಟಿ ಹೊಂದ್ತೀರಿ. ಯಾವುದೂ ಟ್ಯಾಲೆಂಟ್ ಬೆಳಕಿಗೆ ಬರೋದಿಲ್ಲ, ಎಲ್ಲರ ಪ್ರೀತಿ ಪ್ರೇಮವನ್ನು ಗಳಿಸಕ್ಕಾಗೋದಿಲ್ಲ, ಎಷ್ಟೇ ಕಷ್ಟ ಬಂದರೂ ಎದುರಿಸುವಷ್ಟು ಶಕ್ತಿ ಇರೋದಿಲ್ಲ, ಸುಖ ಶಾಂತಿ ಅಷ್ಟು ಹೇಳ್ಕೊಳ್ಳೋಷ್ಟು ಸಿಗೋದಿಲ್ಲ. ಇಲ್ಲಿ ಶುಕ್ರ ಶಾಂತಿ ಮಾಡುವವರೆಗೆ ಆಗೋದಿಲ್ಲ, ಸಾಧನೆಗೆ ದಾರಿ ಆಗುವುದಿಲ್ಲ, ಒಳ್ಳೆ ಗುಣಗಳು ಬೆಳೆಯುವುದಿಲ್ಲ, ಒಳ್ಳೆ ಪಬ್ಲಿಕ್ ಇಮೇಜ್ ಬೆಳೆಯುವುದಿಲ್ಲ. ಶುಕ್ರ ಶಾಂತಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಬಹಳ ಕಷ್ಟಕ್ಕೆ ಬೀಳ್ತೀರ. ನಾನು ಓಪನ್ ಹೇಳ್ತಾ ಇದ್ದೇನೆ, ವಿರೋಧಿ 5ನೇ ಮನೆಯಲ್ಲಿ ಬಂದು ಕೂತ್ಕೋಬಾರ್ದು. ಏಳಿಗೆ ಬಹಳ ಕಡಿಮೆ ಆಗುತ್ತೆ, ಗ್ರೋತೆ ಆಗಲ್ಲ, ಮನುಷ್ಯ ಬೆಳೆಯೋದೇ ಇಲ್ಲ. ಏನೋ ಮಾಡಕ್ಕೋ ಈಶ್ವರನ್ ಮಾಡಕ್ಕೋ ಗಣಪತಿ ಮಾಡ್ಕೊಂಡು ಕುಂತಿರ್ತಾರೆ. ನೋಡಿ ಇಲ್ಲೇ ಇವನು 9, ನೋಡಿ ಇವನು 9ನೇ ಭಾವದ ಸ್ವಾಮಿ, ಇವನು 7ನೇ ಮನೆ ಸ್ವಾಮಿ ಪ್ಲಸ್ 10ನೇ ಮನೆ ಸ್ವಾಮಿ, 6ರಲ್ಲಿ ಬಂದು ಕೂತಿದ್ದಾರೆ. ದಿಸ್ ಇಸ್ ಮೋಸ್ಟ್ ಡೇಂಜರಸ್ ವಾಟ್ ಐ ಆಮ್ ಟೆಲಿಂಗ್. ಗುರುವಿನ ಆಶೀರ್ವಾದ ನಿಮಗೆ ಸಿಗೋದಿಲ್ಲ. ಧರ್ಮವನ್ನು ಅಷ್ಟು ಹೇಳ್ಕೊಳ್ಳೋಷ್ಟು ನಂಬೋದಿಲ್ಲ, ನೀವು ಅಷ್ಟು ಹೇಳ್ಕೊಳ್ಳೋಷ್ಟು ಭಾಗ್ಯವಂತರಲ್ಲ. ಏನೇ ಇಷ್ಟಪಟ್ಟರು ಬೇಗ ಪ್ರಾಪ್ತಿ ಆಗುವುದಿಲ್ಲ, ತಂದೆಯ ಜೊತೆಗೆ ಸಂಬಂಧ ಸರಿ ಇರೋದಿಲ್ಲ. ಸುಖಮಯ ಜೀವನಕ್ಕೆ ಬಹಳ ಕಷ್ಟಕರವಾಗಿ ತೆಗಿತೀರಿ, ಗೆಲುವು ಅಸಾಧ್ಯ ಆಗುತ್ತೆ, ಸಂಬಂಧಗಳು ಎಲ್ಲವೂ ಹಾಳಾಗೋದಲ್ದೇ ದೇವರ ಆಶೀರ್ವಾದ ಬೇಗ ಸಿಗೋದಿಲ್ಲ, ಬಹಳ ಅನ್ಲಿಕ್ಕೆ ಇರ್ತೀರಿ, ಪುಣ್ಯದ ಕೆಲಸ ಕಡಿಮೆ ಆಗುತ್ತೆ, ನೆಮ್ಮದಿ ಬಹಳ ಕಡಿಮೆ ಆಗುತ್ತೆ. ಇದು 9ನೇ ಭಾವದ ಫಲ. ದಾಂಪತ್ಯ ಬಹಳ ದಿನ ಉಳಿಯೋದಿಲ್ಲ. ದಾಂಪತ್ಯ ಅಂದ್ರೆ ಹೆಂಡತಿ ಗುಣಗಳು ನಿಮಗೆ ಇಷ್ಟ ಆಗುವುದಿಲ್ಲ, ಸರಿ ಹೊಂದೋದಿಲ್ಲ, ದಿನನಿತ್ಯ ಬರುವ ದುಡ್ಡು ಬಹಳ ಕಠಿಣ ಆಗುತ್ತೆ, ದಾಂಪತ್ಯದ ಆಯುಷ್ಯ ಬಹಳ ಕಡಿಮೆ ಇರುತ್ತೆ, ಪಾರ್ಟ್ನರ್ಶಿಪ್ ಯಾವುದೂ ಕ್ಲಿಕ್ ಆಗೋದಿಲ್ಲ, ಸೆಕ್ಸುವಲ್ ಲೈಫ್ ಕ್ವಶನ್ ಮಾರ್ಕಬಲ್ ಆಗುತ್ತೆ, ದಿನನಿತ್ಯದ ನಡವಳಿಕೆ ಕಷ್ಟ ಬಂದರೆ ವಿಪರೀತ ಕಷ್ಟ ಬರುತ್ತೆ. ಅದು ಸ್ವಂತ ಬಿಸ್ನೆಸ್ ಮಾಡಿದ್ರೆ 100% ಲಾಸ್ ಆಗ್ತೀರಾ, ಪ್ರೊಫೆಷನಲಿ ಹೆಸರು ಕೆಡಿಸ್ಕೊಳ್ತೀರಾ. ಇದು 7ನೇ ಭಾವ. ನೀವು ಮಾಡುವ ಕೆಲಸ ನಿಮಗೆ ಇಷ್ಟ ಆಗುವುದಿಲ್ಲ, ಅದರ ವಿಧಾನ ನಿಮಗೆ ಇಷ್ಟ ಆಗುವುದಿಲ್ಲ, ಕೆಲಸದಲ್ಲಿ ಗಳಿಕೆ ಕಾಣುವುದಿಲ್ಲ, ಕೆಲಸದಲ್ಲಿ ಗೆಲುವು ಕಾಣುವುದಿಲ್ಲ, ಮಾನ ಪ್ರತಿಷ್ಠೆ ಅಂತಸ್ತು ಯಶಸ್ಸು ಕೀರ್ತಿ ಸಾಧನೆ ಎಲ್ಲವನ್ನು ಪಡೆಯುವುದು ಬಹಳ ಕಷ್ಟ ಆಗಿಬಿಡುತ್ತೆ. ದ ಮೋಸ್ಟ್ ಡೇಂಜರಸ್ 10ನೇ ಮನೆ. ರಾಹು ಒಳ್ಳೆ ಫಲ ಕೊಡಲ್ಲ, ಇಲ್ಲಿ ಸಾಧ್ಯನೇ ಇಲ್ಲ. ಯಾಕೆ ಹೇಳಿ, ಈ ಮನೆಯ ಸ್ವಾಮಿ ಇಲ್ಲಿ ಬಂದು ಕೂತಿದ್ದಾನೆ 6ನೇ ಮನೆಯಲ್ಲಿ. ತ್ರಿಕ್ಸ್ಥಾನ ಅಂತ ಕರಿತೇವೆ, ತ್ರಿಕ್ಸ್ಥಾನ ಅಂತ ಕರಿತೇವೆ. ವಿಪರೀತ ಕಷ್ಟಗಳನ್ನು ಅನುಭವಿಸ್ತೀರಿ, ವಿಪರೀತ ಸಾಲವನ್ನು ಮಾಡ್ಕೋಬಹುದು, ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ, ವಿರೋಧಿಗಳು ಹುಟ್ಟುಕೋತಾರೆ. ಅದು ಅಲ್ಲದೆ ಆರೋಗ್ಯದ ಸಮಸ್ಯೆ ಕಾಡುವುದಲ್ಲದೆ ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ, ಅದು ಅಲ್ಲದೆ ವಿವಾದಗಳಿಗೆ ಗುರಿಯಾಗುವುದಂದ್ರೆ ಅಪವಾದವನ್ನು ತಲೆ ಮೇಲೆ ಹೊತ್ಕೋತೀರಿ, ಕೋರ್ಟು ಕಚೇರಿ ಅಡ್ಡಾಡುವಂತ ಪರಿಸ್ಥಿತಿ ಬಂದರೂ ಆಶ್ಚರ್ಯ ಪಡುವಂಗಿಲ್ಲ. ಎಲುಬು ಕೀಳು ಮತ್ತು ಸ್ನಾಯು ನರಗಳ ರೋಗಕ್ಕೆ ತುತ್ತಾಗುವುದಲ್ಲದೆ ತಂದೆಯ ವ್ಯವಹಾರ ಕೆಟ್ಟೋಗುತ್ತೆ, ತಂದೆಯ ಏಳಿಗೆಯಲ್ಲಿ ಕಡಿಮೆ ಆಗುತ್ತೆ. ಇಲ್ಲ ಗುರುರಾಜ್ ಅವರೇ, ದಿಸ್ ಇಸ್ ನಾಟ್ ಗುಡ್. ಎಲ್ಲದಕ್ಕಿಂತ ಬೇಜಾರದ ಸಂಗತಿ ಏನಂದ್ರೆ, ಬನ್ನಿ ತೋರಿಸ್ತೀನಿ. ನಿಮ್ಗೆ ಅಸ್ಥಿಭಂಗ ದೋಷ ಇದೆ. ಕುಜ ಶನಿಯನ್ನ ಅಸ್ಥಿಭಂಗ ದೋಷ ಅಂತ ಕರಿತೀವಿ ನಾವು. ಭಾರಿ ಕೆಟ್ಟ ಅತಿ ದೊಡ್ಡ ದೋಷ ಇದು. ಮನುಷ್ಯನನ್ನ ಯಾವುದೇ ಕಾರಣಕ್ಕೂ ಉದ್ಧಾರ ಮಾಡಿಕೊಳ್ಳಾರದಂತ ದೋಷ. ನೋಡಿ, ಕುಜ 5ನೇ ಭಾವದ ಸ್ವಾಮಿ, ಶನಿ 2 ಮತ್ತು 3ನೇ ಭಾವದ ಸ್ವಾಮಿ, 10ನೇ ಮನೆಯಲ್ಲಿ ಬಂದಿದ್ದಾನೆ. ನಾ ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಹೌದು, ನಾ ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ.
5ನೇ ಭಾವದಲ್ಲಿರುವಂತಹ ಶುಕ್ರನನ್ನು ನೀವು ಶಾಂತಿ ಮಾಡಲಿಲ್ಲ ಅಂದ್ರೆ ಕರೆಕ್ಟ್ ಆಗಿ ಕುಜ ಇಲ್ಲಿ ನಿಮಗೆ ಒಳ್ಳೆ ಫಲ ಕೊಡುವುದಿಲ್ಲ. ನೀವು ಶುಕ್ರನನ್ನು ಶಾಂತಿ ಮಾಡಿದ್ರೆ ಒಳ್ಳೆ ಎಜುಕೇಶನ್ ಸಿಗುತ್ತೆ, ಒಳ್ಳೆ ದಾಂಪತ್ಯ ಸಿಗುತ್ತೆ, ಒಳ್ಳೆ ಸೆಕ್ಸುವಲ್ ಲೈಫ್ ಜೀವನ ಸಿಗುತ್ತೆ, ಒಳ್ಳೆ ಮಕ್ಕಳು ಇರ್ತಾರೆ, ಮಕ್ಕಳಿಂದ ಎಲ್ಲಾ ಸೌಭಾಗ್ಯವನ್ನು ಕಾಣಬಹುದು, ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಒಳ್ಳೆ ಪಾಪ್ಯುಲಾರಿಟಿ ಸಿಗುತ್ತೆ, ಎಲ್ಲರ ತಂದೆ ತಾಯಿ ಅಕ್ಕ ತಮ್ಮ ತಂಗಿ ಎಲ್ಲರ ನಿಷ್ಕಂಕ ನಿರ್ಮಲವಾದ ಪ್ರೀತಿಯನ್ನು ಪಡೆಯಬಹುದು. ಏನೇ ಕಷ್ಟ ಬಂದರೆ ಎದುರಿಸುವ ಶಕ್ತಿ ಇರುತ್ತೆ, ಸುಖ ಶಾಂತಿ ಕಡೆ ನಡೀತೀರಿ, ಕಷ್ಟಗಳನ್ನು ಮೀರಿ ಜೀವನ ನಡೆಸ್ತೀರಿ, ಸಾಧನೆಯಿಂದ ದಾರಿ ಮಾಡ್ಕೋತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ಳೋದಲ್ಲದೆ ಒಳ್ಳೆ ಪಬ್ಲಿಕ್ ಇಮೇಜ್ ಅನ್ನು ಬೆಳೆಸ್ಕೊತೀರಿ. ಇದು 5ನೇ ಭಾವದ ಫಲ. ಶುಕ್ರ ಶಾಂತಿ ಆದ್ರೆ ಮಾತ್ರ, ಇಲ್ಲ ಅಂದ್ರೆ ಇಲ್ಲ. ಶುಕ್ರ 5ನೇ ಮನೆಯಲ್ಲಿ ಶುಕ್ರ ಇದ್ದಾನೆ, ಆ ಶುಕ್ರ ಶಾಂತಿ ಆದ್ರೆ ಮಾತ್ರ ಈ 5ನೇ ಭಾವದ ಫಲ, ಇಲ್ಲ ಅಂದ್ರೆ ಇಲ್ಲ. 2ನೇ ಮನೆಯಲ್ಲಿ ಚಂದ್ರ ಇದ್ದಾನೆ, ಆ ಚಂದ್ರನ ಶಾಂತಿ ಆದ್ರೆ ಮಾತ್ರ 2ನೇ ಭಾವದ ಫಲ, ಇಲ್ಲ ಅಂದ್ರೆ 2ನೇ ಭಾವದ ಫಲ ಎಲ್ಲವೂ ಉಲ್ಟಾಗುತ್ತವೆ. ಒಳ್ಳೆ ವ್ಯವಹಾರಗಳು ನಡೀತವೆ, ಒಳ್ಳೆ ಬಿಹೇವಿಯರ್ ಇರುತ್ತೆ, ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತೀರಿ, ಒಳ್ಳೆ ನಡವಳಿಕೆಯಿಂದ ಜೀವನವನ್ನು ನಡೆಸ್ತೀರಿ, ದುಡ್ಡಿನ ಒಳ ಅರಿವು ಮತ್ತು ಹೊರ ಅರಿವು ಬಹಳ ಚೆನ್ನಾಗಿರುತ್ತೆ. ಅದು ಅಲ್ಲದೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ಸಂಬಂಧಿಗಳಿಂದ ಸಹಾಯ ತಗೋತೀರಿ, ಹೊಂದಾಣಿಕೆಯ ಬದುಕನ್ನು ಬದುಕುವುದಲ್ಲದೆ ಹಣವನ್ನು ಸೇವ್ ಮಾಡ್ತೀರಿ, ಮನೆಯವರ ಜೊತೆಗೆ ಬಹಳ ಮತ್ತು ಹೊರಗಿನವರ ಜೊತೆಗೆ ಹೊಂದಾಣಿಕೆಯ ಬದುಕನ್ನು ನಡೆಸುವುದಲ್ಲದೆ ಹಣವನ್ನು ಸೇವ್ ಮಾಡ್ತೀರಿ, ಊಟದಲ್ಲಿ ಸ್ವಚ್ಛಂದವನ್ನು ನೋಡ್ತೀರಿ, ಪರಿವಾರದ ಸ್ಥಿತಿಯನ್ನು ಮೇಲಕ್ಕೆತ್ತೀರಿ. ಅದು ಅಲ್ಲದೆ ಮಾತಿನಲ್ಲಿ ವಚನತ್ವ ಇರುತ್ತೆ, ಮಾತಿನಲ್ಲಿ ವ್ಯಕ್ತಿತ್ವ ಇರುತ್ತೆ, ಮಾತಿನ ದಾಟಿ ಎಲ್ಲರಿಗೂ ಇಷ್ಟ ಆಗುತ್ತೆ, ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಿ. 2ನೇ ಭಾವದ ಫಲ. ಚಂದ್ರ ಶಾಂತಿ ಆದರೆ ಮಾತ್ರ, ಚಂದ್ರ ಶಾಂತಿ ಆದ್ರೆ ಮಾತ್ರ 2ನೇ ಭಾವದ ಫಲ, ಶುಕ್ರ ಶಾಂತಿ ಆದ್ರೆ ಮಾತ್ರ 5ನೇ ಭಾವದ ಫಲ, ಇಲ್ಲ ಅಂದ್ರೆ ಇಲ್ಲ. ಯಾಕಂದ್ರೆ ಧನು ಲಗ್ನದ ಅತಿ ದೊಡ್ಡ ವಿರೋಧಿ ಶುಕ್ರ ಮತ್ತು ಚಂದ್ರ. ಒಬ್ಬನು 2ನೇ ಮನೆಯಲ್ಲಿ ಕೂತಿದ್ದಾನೆ, ಒಬ್ಬನು 5ನೇ ಮನೆಯಲ್ಲಿ ಕೂತಿದ್ದಾನೆ. ದಯವಿಟ್ಟು ಅವು ಎರಡೂ ಶಾಂತಿ ಆದ್ರೆ ಮುಂದಿನ ವ್ಯವಹಾರ, ಇಲ್ಲ ಅಂದ್ರೆ ಇಲ್ಲ. ನೋಡಿ, 3ನೇ ಭಾವ ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆಗೆ ಸಂಬಂಧ ಬಹಳ ಚೆನ್ನಾಗಿರುತ್ತೆ, ಬಹಳ ಧೈರ್ಯಶಾಲಿ ಇರ್ತೀರಿ, ಬಹಳ ಪರಾಕ್ರಮಿ ಆಗಿರ್ತೀರಿ, ಆಟಗಳಲ್ಲಿ ರುಚಿ ಇರುತ್ತೆ, ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ, ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾರ್ಡಿನರಿ ಇರುತ್ತೆ, ಹಾರ್ಡ್ ವರ್ಕರ್ ಇರ್ತೀರಾ, ಯಾವುದೇ ಕಷ್ಟ ಬಂದರೂ ಎದುರಿಸುವಷ್ಟು ಶಕ್ತಿಯುತರಾಗಿರ್ತೀರಾ, ಯಾವುದೇ ಕಾಂಪಿಟಿಷನ್ ಬಂದ್ರೂ ಅದನ್ನು ಪಾಸ್ ಆಗುವಷ್ಟು ಲಯಬಿಲಿಟಿ ಇರುತ್ತೆ, ಬರವಣಿಗೆ ಹಾಗೂ ಸಾಹಿತ್ಯ ಕಲೆ ಇದರಲ್ಲಿ ಬಹಳ ಆಸಕ್ತಿ ಇರುತ್ತೆ. ಅದು ಅಲ್ಲದೆ ಮಾತಿನಲ್ಲಿ ಯಾರಿಗೂ ಸೋಲುವುದಿಲ್ಲ, ಯಾವುದಾದ್ರೂ ಒಂದು ಕಲೆಯನ್ನು ಅವಗತ ಮಾಡ್ಕೊಂಡಿರ್ತೀರಿ, ಟ್ಯಾಲೆಂಟ್ ಅನ್ನು ಯಾವಾಗ ಹೇಗೆ ಪ್ರೆಸೆಂಟ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ, ಬಹಳ ಪ್ರಯತ್ನಶೀಲರು ನೀವು. ಏನೇ ಆಗಲಿ ಬೇಕಾದಾಗ್ಲಿ ಯಾವುದಾದ್ರೂ ಕೆಲಸಕ್ಕೆ ಹಾಕಿದ್ರೆ ಅದನ್ನು ಮುಗಿಯುವವರೆಗೂ ಬಿಡುವುದಿಲ್ಲ. ಕೋರ್ಟು ಕಚೇರಿಗಳಲ್ಲಿ ಗೆಲುವನ್ನು ಸಾಧಿಸ್ತೀರಿ, ತಿರುಗಾಟದಲ್ಲಿ ಲಾಭವನ್ನು ಪಡಿತೀರಿ. ಇದು 3ನೇ ಭಾವದ ಫಲ. ನೋಡಿ, ಬುಧ ಶಾಂತಿ ಆಗ್ಲಿಲ್ಲ ಅಂದ್ರೆ 10ನೇ ಭಾವದ ಫಲ ಇಲ್ಲ. ಬುಧ ಶಾಂತಿ ಆಗ್ಬೇಕು. ಬುಧ 6ನೇ ಮನೆಯಲ್ಲಿದ್ದಾನೆ. ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗಿರುತ್ತೆ, ಅದು ಅಲ್ಲದೆ ವಿಧಾನ ಚೆನ್ನಾಗಿರುತ್ತೆ, ಗಳಿಕೆಯನ್ನು ಕಾಣುತ್ತೀರಿ, ಗೆಲುವನ್ನು ಸಾಧಿಸ್ತೀರಿ, ಮಾನ ಪ್ರತಿಷ್ಠೆ ಸಂಪತ್ತು ಐಶ್ವರ್ಯ ಕೀರ್ತಿ ಸಾಧನೆ ಎಲ್ಲವನ್ನು ಪಡ್ಕೋತೀರಿ. ಇದು 10ನೇ ಭಾವದ ಫಲ. ಬುಧ ಶಾಂತಿ ಆದ್ರೆ. ಅಸ್ಥಿಭಂಗ ದೋಷ ಒಳ್ಳೇದಲ್ಲ ರೀ. ನಿಮ್ಮ ತಂದೆಯ ತಾಯಿ ಇಲ್ಲ ತಂದೆ ಅಂದ್ರೆ ಅಜ್ಜ, ನಿಮ್ಮ ಅಜ್ಜ ಇಲ್ಲ ಅಜ್ಜಿ, ಅವರ ಹಿಂದಿನ ಪೂರ್ವಜರು ಆಕಸ್ಮಿಕ ದುರ್ಮರಣವನ್ನು ಹೊಂದಿದ್ರೆ ಈ ಅಸ್ಥಿಭಂಗ ದೋಷ ಕಾಣುತ್ತೆ. ಇದನ್ನ ಪೂರ್ವಜರ ಕಾಟ ಅಂತ ಹೇಳ್ತೇವೆ. ಏನೇ ಮಾಡಿದ್ರು ಏಳಿಗೆಗೆ ದಾರಿ ಮಾಡಿಕೊಡುವುದಿಲ್ಲ, ಗ್ರೋತ್ ಆಗುವುದಿಲ್ಲ, ಮನುಷ್ಯ ಬೆಳೆಯೋದಿಲ್ಲ ರೀ ಗುರುರಾಜ್, ಬೆಳೆಯೋದಿಲ್ಲ. ಇದಕ್ಕೆ ಒಂದೇ ದಾರಿ, ಅಸ್ಥಿಭಂಗಕ್ಕೆ ತ್ರಿಪಿಂಡ ನಾರಾಯಣ ಬಲಿ ಕೊಡ್ಬೇಕು. ನೀವು ತ್ರಿಪಿಂಡ ನಾರಾಯಣ ಬಲಿ ಕೊಡ್ಬೇಕು. ತ್ರಿಪಿಂಡ ನಾರಾಯಣ ಬಲಿ ಕೊಟ್ರೆ ಜೀವನದಲ್ಲಿ ಒಂದೇ ಸಲ ಕೊಡ್ತಾರೆ. ತ್ರಿಪಿಂಡ ನಾರಾಯಣ ಬಲಿ ಅಗಲಿ ಮುಗಲಿ ಕೊಡುವುದಿಲ್ಲ. ಒಂದು ವೇಳೆ ಕೊಟ್ಟಿಲ್ಲ ಅಂದ್ರೆ ದಯವಿಟ್ಟು ತ್ರಿಪಿಂಡ ನಾರಾಯಣ ಬಲಿ ಕೊಡಿಸಿ ನಿಮ್ಮ ತಂದೆ ಕಡೆಯಿಂದ. ನಿಮ್ಮ ತಂದೆ ಇಲ್ಲ ಅಂದ್ರೆ ನೀವು ಕೊಡಿ. ಈ ತ್ರಿಪಿಂಡ ನಾರಾಯಣ ಬಲಿ ಕೊಡೋದ್ರಿಂದ ಅಸ್ಥಿಭಂಗ ದೋಷ ನಿವಾರಣೆ ಆಗುತ್ತೆ, ಕ್ಲಿಯರ್ ಆಗುತ್ತೆ, ಕ್ಲೀನ್ ಆಗುತ್ತೆ. ಈ ದೋಷದಿಂದ ಮುಕ್ತರಾದ್ರೆ ಏಳಿಗೆಗೆ ದಾರಿ ಆಗುತ್ತೆ, ಹೊಸ ದಾರಿಗಳು ಸಿಗ್ತವೆ, ಹೊಸ ಬೆಳಕು ಬರುತ್ತೆ, ಹೊಸ ಸೂರ್ಯ ಹೊಸ ಚಂದ್ರ ಬರ್ತಾರೆ ಜೀವನದಲ್ಲಿ. ತ್ರಿಪಿಂಡ ನಾರಾಯಣ ಬಲಿ ಬಹಳ ಮುಖ್ಯ.
ದಯವಿಟ್ಟು ನಾನು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ತ್ರಿಪಿಂಡ ನಾರಾಯಣ ಬಲಿ ಕೊಡಲೇಬೇಕು. ನೋಡಿ 1, 4, 11 1ನೇ ಭಾವದ ಸ್ವಾಮಿ ಯಾರು? ಗುರು. ಆಲ್ರೆಡಿ 1ನೇ ಭಾವ ಕೇತು ವಹಿಸಿಬಿಟ್ಟಿದ್ದಾನೆ. ನಾನು 4ನೇ ಭಾವದ ಫಲವನ್ನು ನೀವು ನೋಡಿ. ಬಹಳ ಜವಾಬ್ದಾರಿ ವ್ಯಕ್ತಿತ್ವ ಇರುತ್ತೆ ನಿಮ್ದು. ಮನೆ ಕಡೆ ಎಲ್ಲರ ಜವಾಬ್ದಾರಿಯನ್ನು ತಗೊಳ್ಳೋದಲ್ದೇ ಎಲ್ಲರನ್ನು ಕೂರ್ಕೊಂಡು ಕರ್ಕೊಂಡು ಹೋಗ್ತೀರಿ. ಒಳ್ಳೆ ವ್ಯವಹಾರಸ್ಥರು, ಒಳ್ಳೆ ಬಿಸ್ನೆಸ್ ಮನ್ನು, ಒಳ್ಳೆ ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತೀರಿ, ಹೈಯರ್ ಎಜುಕೇಶನ್ ಮಾಡ್ಕೊಂಡಿರ್ತೀರಿ, ಹಾರ್ಟ್ ರಿಲೇಟೆಡ್ ಯಾವುದೇ ತೊಂದರೆ ಬರುವುದಿಲ್ಲ. ಎಲ್ಲರ ಜೊತೆಗೂ ಹೊಂದಾಣಿಕೆ ಬದುಕನ್ನು ಬದುಕುವುದಲ್ಲದೆ ಮನೆಯ ಸ್ಥಿತಿಯನ್ನು ಎತ್ತರಕ್ಕೆ ತಗೊಂಡು ಹೋಗ್ತೀರಿ. ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ. ಮನೆಗೆ ಬಂದವರು ಬಹಳ ಪ್ರೇಮದಿಂದ ಕಾಣ್ತೀರಿ. ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ. ಒಳ್ಳೆ ಪ್ರಾಪರ್ಟಿ ಅಂದ್ರೆ ಆಭರಣ ಇರ್ಬೋದು ಇತ್ಯಾದಿ ಎಲ್ಲವನ್ನೂ ಗಳಿಸುವುದಲ್ಲದೆ ಮನೆ, ತೋಟ, ಈ ರೀತಿ ಎಲ್ಲವನ್ನು ಇಮ್ಮೊಬೈಲ್ ಪ್ರಾಪರ್ಟಿನೂ ಗಳಿಸ್ತೀರಿ. ಇದು 4ನೇ ಭಾವದ ಫಲ. ಅಕ್ಕ ತಂಗಿ, ಅಣ್ಣ ತಮ್ಮನ ಜೊತೆಗೆ ಸಂಬಂಧ ಬಹಳ ಚೆನ್ನಾಗಿರುತ್ತೆ. ಒಳ್ಳೆ ಜೀವನವನ್ನು ಲಾಭದಲ್ಲಿ ತಗೊಂಡು ಹೋಗ್ತೀರಿ. ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ. ಎಲ್ಲ ಆಶಾ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವುದಲ್ಲದೆ ಹಂತ ಹಂತವಾಗಿ ಬೆಳೀತಾ ಹೋಗ್ತೀರಿ. ಸಣ್ಣ ಪುಟ್ಟ ರೋಗದಿಂದ ದೂರ ಇರ್ತೀರಿ. ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ. ದುಡ್ಡು, ಆಭರಣ, ಹಣ ಎಲ್ಲವನ್ನೂ ಮಾಡೋದಲ್ಲದೆ ಹಣವನ್ನು ಸೇವ್ ಮಾಡ್ತೀರಿ. ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಕೋತೀರಿ. ಅದು ಅಲ್ಲದೆ ಒಳ್ಳೆ ಮಿತ್ರರ ಸಂಗಡ ಇರುತ್ತೆ ನಿಮಗೆ. ನೋಡಿ 1ನೇ ಭಾವದ ಸ್ವಾಮಿ 11ನೇ ಮನೆಯಲ್ಲಿ ಬಂದಿದ್ದಕ್ಕೆ ಶ್ರೇಷ್ಠ ಮಹಾಲಕ್ಷ್ಮಿ ಅಂತ ಕರಿತೀವಿ ನಾವು. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ. ದೊಡ್ಡ ರಾಜಯೋಗ ರೀ ಶ್ರೇಷ್ಠ ಮಹಾಲಕ್ಷ್ಮಿ ರಾಜಯೋಗ. ಹೌದು ನೋಡಿ, ಯಾರಿಗೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಸಂಪತ್ತು, ಐಶ್ವರ್ಯ, ವಿದ್ಯೆ ಮತ್ತು ದಾಂಪತ್ಯ ಕಟ್ಟಿಟ್ಟ ಬುತ್ತಿ ಅವರಿಗೆ. ಯಾವತ್ತೂ ಇದರಿಂದ ಮಿಸ್ ಆಗಲ್ಲ ಅವರು. ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಅಂತಸ್ತು, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಸಾಧನೆ ಹಾಗೂ ಒಳ್ಳೆ ಆರೋಗ್ಯ, ಆಯುಷ್ಯನ್ನು ಪಡ್ಕೊಂಡಿರ್ತೀರಿ. ಅದು ಅಲ್ಲದೆ ಒಳ್ಳೆಯ ಜೀವನ, ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಯೋಗ ಚಂದ್ರಿಕೆ ಅನ್ನೋ ಬುಕ್ಕಿನಲ್ಲಿ ಬಹಳ ಚೆನ್ನಾಗಿ ಶ್ರೇಷ್ಠ ಮಹಾಲಕ್ಷ್ಮಿ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಇದು ಸತ್ಯ. ನೋಡಿ, ನಾನು ಓಪನ್ ಹೇಳ್ತಾ ಇದ್ದೇನೆ ನಿಮಗೆ. ದಯವಿಟ್ಟು ನಾನು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಜಾತಕ ಚೆನ್ನಾಗಿದೆ, ಮಾಡ್ಕೋಬಹುದು. ನೋಡಿ, ಶನಿ ಸೀದಾ ನಿಮ್ಮ 3ನೇ ಭಾವ ನೋಡ್ತಾನೆ. 12ನೇ ಭಾವ ವಿದೇಶಿ ಯೋಗ ಕಲ್ಪಿಸಿದ್ರು ಆಶ್ಚರ್ಯ ಪಡುವುದಿಲ್ಲ. ಅದಾದ್ಮೇಲೆ ನಿಮ್ಮ 4ನೇ ಭಾವ ನೋಡ್ತಾನೆ. ಅದಾದ್ಮೇಲೆ ನಿಮ್ಮ 10ನೇ ಭಾವ ನೋಡ್ತಾನೆ. ನಿಮ್ಮ 7ನೇ ಭಾವ. ದಾಂಪತ್ಯಕ್ಕೆ ಕಾರಣ ಇವನೇ. ಇದು ಮಾತ್ರ ಕಟ್ಟಿಟ್ಟ ಬುದ್ಧಿ. 12ರಲ್ಲಿ ವಿದೇಶಿ ಯೋಗ ಕೊಡ್ತಾನೆ. 10ರಲ್ಲಿ ಒಳ್ಳೆ ಕೆಲಸ ಕೊಡ್ತಾನೆ. ಅದೇ ರೀತಿ ಕುಜ ನೋಡಿ ಸೀದಾ ನಿಮ್ಮನ್ನು ನೋಡ್ತಾನೆ. ಅದಾದ್ಮೇಲೆ 4ನೇ ಭಾವ ನೋಡ್ತಾನೆ. ಅದಾದ್ಮೇಲೆ 5ನೇ ಭಾವ ನೋಡ್ತಾನೆ. ಶುಕ್ರನಿಂದ ಆಗುವ ಎಲ್ಲ ಕೆಟ್ಟ ಫಲವನ್ನು ನಿವಾರಣೆ ಮಾಡ್ತಾನೆ. ಅದೇ ಗುರು ನೋಡಿ ಸೀದಾ ನಿಮ್ಮ 3ನೇ ಭಾವ ನೋಡ್ತಾನೆ, ಪ್ಲಸ್ 5ನೇ ಭಾವ ನೋಡ್ತಾನೆ, ಪ್ಲಸ್ 7ನೇ ಭಾವ ನೋಡ್ತಾನೆ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂದರೆ ಆಗತ್ತೆ. ನೋಡಿ, ಬುಧ ಸೂರ್ಯನ ಮೇಲೆ ಯಾರ ದೃಷ್ಟಿಯೂ ಇಲ್ಲ. ಹಾಗಾಗಿ ಸೂರ್ಯನ ಬಿಟ್ಬಿಡಿ. ಸೂರ್ಯನ ಶಾಂತಿ ಮಾಡೋ ಅವಶ್ಯಕತೆ ಇಲ್ಲ. ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಹೌದು. ಅದಾದ್ಮೇಲೆ ತ್ರಿಪಿಂಡ ನಾರಾಯಣ ಬಲಿ ಕೊಟ್ಕೊಳ್ಳಿ. ಅದಾದ್ಮೇಲೆ ದಯವಿಟ್ಟು ಬುಧ, ಶುಕ್ರ ಹಾಗೂ ಚಂದ್ರ ಶಾಂತಿ ಮಾಡ್ಕೊಳ್ಳಿ. ಇವು 3 ಗ್ರಹಗಳ ಶಾಂತಿ ಬಹಳ ಅವಶ್ಯಕತೆ ಇದೆ. ತ್ರಿಪಿಂಡ ನಾರಾಯಣ ಬಲಿ ಬಹಳ ಅವಶ್ಯಕತೆ ಇದೆ. ನಾಗ ಪ್ರತಿಷ್ಠಾಪನೆ ಬಹಳ ಅವಶ್ಯಕತೆ. ಕಾಳಸರ್ಪ ದೋಷಕ್ಕೆ ಇವನು ಮಾಡ್ಕೊಳ್ಳಿಲ್ಲ ಅಂದರೆ ಇಂಪ್ರೂವ್ಮೆಂಟ್ ಬಹಳ ಕಾಣಲ್ಲ ಅಂತ ಹೇಳ್ತಾ ಬನ್ನಿ ಮುಂದೆ ನೋಡೋಣ. 1ನೇ ಭಾವ ನೋಡಿ, ಮಾಂಗಲ್ಯ ದೋಷ ಮತ್ತು ಅಂಗಾರಿಕ ದೋಷ ಆಗಿದೆ. ದಾಂಪತ್ಯ ಸಾಧ್ಯನೇ ಇಲ್ಲ.
ಇಂಪಾಸಿಬಲ್. ದಾಂಪತ್ಯ ಡ್ಯಾಮೇಜ್ ಆಗಿ ಹೋಗಿದೆ ನಿಮ್ದು. ದಯವಿಟ್ಟು ಫೋನ್ ಮಾಡಿ ನನಗೆ. ಯಾಕಂದ್ರೆ ದಾಂಪತ್ಯ ಅಷ್ಟು ಹೇಳ್ಕೊಳ್ಳೋಷ್ಟು ಇಲ್ಲ ಇವರೇ. ಕೆಲಸ ಓಕೆ, ಶುಕ್ರ ಸ್ವಗೃಹಿಯಾಗಿದ್ದಾನೆ, ಶನಿ 11ರಲ್ಲಿದ್ದಾನೆ, ಬುಧ 4ರಲ್ಲಿದ್ದಾನೆ, ನೋ ಪ್ರಾಬ್ಲಮ್, ವರ್ಕ್ ಇದೆ. ಆದರೆ ಕೆಲಸ, ದಾಂಪತ್ಯ ಹಾಳಾಗಿದೆ, ಅದರಲ್ಲಿ ಯಾವುದೇ ಸಂಶಯನೇ ಇಲ್ಲ. ಇನ್ನು ಟೈಮ್ ಓಕೆ, ಟೈಮ್ ನಿಮಗೆ 44 ತನಕ ಏನು ಚಿಂತೆ ಇಲ್ಲ. ಹಾಗಂತ ಸುಮ್ಮನೆ ಕೂತ್ಕೋಬೇಡಿ, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ತ್ರಿಪಿಂಡ ನಾರಾಯಣ ಬಲಿ ಕೊಟ್ಕೊಳ್ಳಿ. 2 ಆಯ್ತಾ. 3ನೇದು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ತ್ರಿಪಿಂಡ ನಾರಾಯಣ ಬಲಿ ಕೊಟ್ಕೊಳ್ಳಿ. 3ನೇದು ಚಂದ್ರ ಹಾಗೂ ಗುರು ಹಾಗೂ ಬುಧ, ಚಂದ್ರ ಹಾಗೂ ಶುಕ್ರ ಹಾಗೂ ಬುಧ, ಚಂದ್ರ ಶುಕ್ರ ಹಾಗೂ ಬುಧ ಶಾಂತಿ ಮಾಡ್ಕೊಳ್ಳಿ. ದಯವಿಟ್ಟು ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇಷ್ಟವಾದಲ್ಲಿ ದಯವಿಟ್ಟು ನಾನು ಶೇರ್ ಮಾಡಿ. ನಮಸ್ಕಾರ.